ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತಾಡ್ತಿರೋದು. ಪಿಕಪ್ ಗಾಡಿಗೆ ಕರೆಂಟ್ ಕಂಬನ ಲೋಡ್ ಮಾಡುವ ವಿಧಾನ. ನಮ್ಮ ಸುರೇಶ್ ಅವ್ರ ಟೀಮ್ ಇದೆ ಹುಣಸೂರ್ದು. ಅವರೆಷ್ಟು ನೀಟಾಗಿ ಲೋಡ್ ಮಾಡ್ತಾರೆ ನೋಡ್ಕೋಬೇಕು. ಡ್ರೈವರು ಮತ್ತು ಹಿಂದ್ಗಡೆ ಇರುವ ಲೋಡರ್ಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಲೋಡ್ ಮಾಡ್ಕೋಬೇಕು. ಸ್ವಲ್ಪ ಕಂಬ ಮಡಗಿ ರಿವಲ್ಸ್ ತಳ್ಕೊಳ್ತಾ ಇರಬೇಕು, ಆದರೆ ಮಾತ್ರ ಕಂಬ ಈಸಿಯಾಗಿ ಲೋಡ್ ಆಗೋದು. ಅವ್ರು ನೋಡಿ ಮಡಗಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ಪು. ಎತ್ತಿ ಮಡಗಬೇಕಾದ್ರೆ ರಿವರ್ಸ್ ಬಿಡಬೇಕು. 2 ಕಂಬನ ನೀಟಾಗಿ ಲೋಡ್ ಮಾಡ್ಕೋಬೋದು. ಲೋಡ್ ಆದ ತಕ್ಷಣ ಜೋಡಿಸ್ಕೊಂಡು ನೀಟಾಗಿ ಮುಂದೆ ಹಿಂದೆ ಕಟ್ಕೊಂಡು ಹಿಂದೆ ಒಂದು ಬಾವುಟ ಥರ ಗುರುತಾಕೋಬೇಕು. ನೋಡಿ ಈಗ ರಿವರ್ಸ್ ತೆಗಿತಾ ಇದ್ದೀವಿ. ಹೀಗಾಗಿ ಫ್ರಂಟ್ ತಗೊಂಡು ಎಲ್ಲೂ ಟಚ್ ಆಗೋಲ್ಲ. ಹಿಂದೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡ್ಕೋಬೇಕು ವೆಹಿಕಲ್ಗಳು. ಈ ಥರ ಹೋಗ್ತಿದ್ದೀವಿ ಇವಾಗ. ಅದೇ ರೀತಿ ಇವಾಗ ಅನ್ಲೋಡ್ ಮಾಡುವ ಜಾಗ ಬಂದಿದೆ. ಅನ್ಲೋಡ್ ಮಾಡಬೇಕಾದ್ರೆ ನೋಡ್ಕೊಂಡು ಅನ್ಲೋಡ್ ಮಾಡ್ಕೋಬೇಕು. ಗಾಡಿನ ಮುಂದೆ ರಿವರ್ಸ್ ತಗೋಬೇಕು. ಇದು ಗುಂಡಿ ತೆಗೆಯುವ ವಿಧಾನ. ಗುಂಡಿಯನ್ನು ಡೀಪಾಗಿ ತೆಗೆದು ಸ್ವಲ್ಪ ಕಂಬ ತಳ್ಳಲಿಕ್ಕೆ ಜಾಗ ಮಾಡ್ಕೋಬೇಕು. ಕಂಬ ಎತ್ತುತ್ತಾ ಇರುವ ಟೈಮಿಂಗ್ಸಲ್ಲಿ ಎಲ್ಲರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡಿಕೊಂಡು ಕಂಬ ಎತ್ಕೋಬೇಕು. ನೋಡಿ ಕಂಬ ಎತ್ತಿ ಮುಗೀತು. ಇನ್ನು ಲೈನ್ ವೈರ್ ಜಾಯಿಂಟ್ ಮಾಡೋದಷ್ಟೇ.